ಇಲ್ಲೇನು ಮಾತಾಡಕ್ಕೆ ಹೋಗಲ್ಲ. ಹಾಸನ ಸಭೆ ಇದೆ, ಅಲ್ಲಿ ಮಾಡ್ತೀನಿ. ಇವತ್ತು ಸಮಾವೇಶ ನಡೀತದೆ ಸರ್. 25ನೇ ವರ್ಷದ ನಮ್ಮ ಪಕ್ಷದ ಕಾರ್ಯಕ್ರಮ ಮೊದಲನೇ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಇವತ್ತು ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಂದಿದ್ದೇನೆ, ಕುಮಾರಸ್ವಾಮಿ ಅವರು ಬಂದಿದ್ದಾರೆ, ರೇವಣ್ಣವರು ಮತ್ತು ನಮ್ಮ ಜಿಲ್ಲಾ ಶಾಸಕರು ಎಲ್ಲ ಸೇರಿ ಈ ಕಾರ್ಯಕ್ರಮನ ಅತ್ಯಂತ ಒಂದು ಯಶಸ್ಸಿನ ಈ ಕಾರ್ಯಕ್ರಮಕ್ಕೆ ಅವರು ಯಶಸ್ಸು ಬರಲಿಕ್ಕೆ ದುಡಿದಿದ್ದಾರೆ. ಹಲವಾರು ಕಾರ್ಯಕರ್ತರು, ಸಂಘ ಸಂಸ್ಥೆಗಳು ಈ ಪಕ್ಷದ ಒಂದು ಶ್ರೇಯಸ್ಸಿಗೆ ಈ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಹಿಂದೆ 2 ಸಾರಿ ಕಾಂಗ್ರೆಸ್ನವರು ಈ 2.5 ವರ್ಷದಲ್ಲಿ ಹಾಸನ ಜಿಲ್ಲೆ ಒಂದರಲ್ಲೇ ಈ ರೀತಿ ಈ ಜಿಲ್ಲೆಯ ಹೆಗ್ಗುರಿಯಾಗಿಟ್ಟು ಈ ಜಿಲ್ಲೆಯನ್ನು ಮುಗಿಸಲೇಬೇಕು ಅಂತೇಳಿ JDS ಮುಗಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದಾರೋ ಆ ಹಿನ್ನೆಲೆಯಲ್ಲಿ ಪಕ್ಷ ಇವತ್ತು ನಿರ್ಣಯ ಮಾಡಿ ಹಾಸನದಲ್ಲಿ ಸಭೆ ನಡೀತಾ ಇದೆ. ಆ ಸಭೆಗೆ ನಾನು ಬಂದಿದ್ದೇನೆ. ಆ ಸಭೆಯಲ್ಲಿ ಭಾಗವಹಿಸಿ ಆಮೇಲೆ ಬೆಂಗಳೂರು. JDS ಶಕ್ತಿ ಪ್ರದರ್ಶನ ಜಿಲ್ಲೆಯ ಜನತೆಯ ಒಂದು ಬೆಂಬಲದಿಂದಲೇ ಈ ಪಕ್ಷ ಈ ರಾಜ್ಯದಲ್ಲಿ ಹಂತ ಹಂತವಾಗಿ ನಾವು ಏನು 1962 ಒಬ್ಬ ಸಾಮಾನ್ಯ ಶಾಸಕನಾಗಿ ನಾನು ವಿಧಾನಸಭೆಗೆ ಆಯ್ಕೆ ಆದಮೇಲೆ ನನ್ನ ಮುಂದಕ್ಕೆ ಹಂತ ಹಂತವಾಗಿ ನಾನು ಪ್ರಧಾನಮಂತ್ರಿ ಸ್ಥಾನದವರೆಗೂ ಹೋಗ್ತಕ್ಕಂಥ ಒಂದು ಸನ್ನಿವೇಶ ನನ್ನ ರಾಜಕೀಯದ 65 ವರ್ಷದ ಇತಿಹಾಸದಲ್ಲಿ ಏನು ನಾನು ನೋವು ನಲಿವು ಎಲ್ಲವನ್ನು ಅನುಭವಿಸಿದ್ದೇನೆ. ಆ ಹಿನ್ನೆಲೆಯಲ್ಲಿ ಈ ಪಕ್ಷ ಉಳಿಸಲೇಬೇಕು ಅಂತೇಳಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಕುಮಾರಸ್ವಾಮಿಯವರು, ಶಾಸಕರು, ವಿಧಾನ ಪರಿಷತ್ ಲೋಕಸಭಾ ಸದಸ್ಯರು ಎಲ್ಲರೂ ಸೇರಿದಂತೆ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು, ಡೈರಿ ಇರ್ಬೋದು, ಪಂಚಾಯತಿ ಇರ್ಬೋದು, ಪುರಸಭೆಗಳಿರ್ಬೋದು, ನಗರ ಪಾಲಿಕೆ ಇರ್ಬೋದು, ಎಲ್ಲ ಸಂಘ ಸಂಸ್ಥೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಐಕ್ಯತೆಯಿಂದ ಕೆಲಸ ಮಾಡಿದ್ದಾರೆ. ಹೊರಗಡೆಯಿಂದಲೂ ಅನೇಕ ಜನ ಅಭಿಮಾನಿಗಳು ಬಂದಿರಬಹುದು. ನಾನು ಕಾರ್ಯಕ್ರಮಕ್ಕೆ ಇನ್ನೂ ಹೋಗಿಲ್ಲ. ಅದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತೇಳಿ ಪ್ರತಿಯೊಬ್ಬ ಕಾರ್ಯಕರ್ತ ರಾಜ್ಯ ಮಟ್ಟದಿಂದ ಇರ್ಬೋದು, ಜಿಲ್ಲಾ ಮಟ್ಟದಿಂದ ಇರ್ಬೋದು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಈ ಸಭೆ ಯಶಸ್ವಿಗೋಸ್ಕರವಾಗಿ ಬಂದಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಸಭೆಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಕುಲದೇವರು, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ಅಜ್ಜ, ನಾವು ಏನು ಈಶ್ವರ ದೇವಸ್ಥಾನ ರೇವಣ್ಣವರು ಇದನ್ನು ಭಾಳ ಅಭಿವೃದ್ಧಿಗೆ ತಂದಿದ್ದಾರೆ. ಈ ದೇವಸ್ಥಾನದಲ್ಲಿ ಇವತ್ತಿನ ಪೂಜೆ ಇಟ್ಕೊಂಡಿದ್ದಾರೆ. ಆ ಪೂಜೆಯಲ್ಲಿ ಭಾಗವಹಿಸಿ ನಾನು ಆಸ್ತಿಗೆ ಹೋಗ್ತೇನೆ. ಸರ್, ಇವತ್ತು ಜಿಲ್ಲೆಯ ಜನರು, ಲಕ್ಷಾಂತರ ಜನರು ತಮ್ಮನ್ನು ನೋಡ್ತಾ ಇದ್ದಾರೆ. ಜಿಲ್ಲೆಯ ಲಕ್ಷಾಂತರ ಜನರು ನಿಮ್ಮನ್ನು ನೋಡ್ತಾ ಇದ್ದಾರೆ, ನೀವು ಅವ್ರನ್ನ ನೋಡ್ತಾ ಇದ್ದೀರಾ. ಒಂದು ಖುಷಿಯ ಸಂದರ್ಭ ಅನ್ಸುತ್ತಾ ಸರ್ ಇವತ್ತು? ನಾನು ನನ್ನನ್ನು ಅವರು ನೋಡ್ತಿರೋದ್ರ ಬದಲಾಗಿ ಅವರು ನನ್ನನ್ನು ಬೆಳೆಸಿದ್ದಾರೆ. 93ನೇ ವಯಸ್ಸಿನಲ್ಲಿ ಇನ್ನೂ ರಾಜಕಾರಣದಲ್ಲಿ ಬದುಕಿರಬೇಕಾಗಿದ್ದರೆ ಅವರ ಆಶೀರ್ವಾದ ಬರದಿಂದ ಬದುಕಿದ್ದೆ. ಅದರಿಂದ ನಾನು ನನ್ನ ಜೀವನದ ಕೊನೆಯ ಉಸಿರಿವರೆಗೂ ನಾನು ಅವರಿಗೆ ಯಾವಾಗಲೂ ಅವ್ರು ಮಾಡಿದಂಥ ಉಪಕಾರವನ್ನು ಸ್ಮರಿಸ್ಕೊಳ್ತೇನೆ. ಕೊನೆಯ ಉಸಿರು ಹಿಡಿಯೋವರೆಗೂ ನನ್ನ ಜನತೆ ನನ್ನನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋದರು ಅದನ್ನು ನಾನೆಂದೂ